ನಮ್ದು 2 ಎಕರೆ ಕಾಂಗ್ರೆಸ್ ಬೈಲಲ್ಲಿ ರಾಗಿ ಬೆಳೆದು ರಾಗಿ ಕೂಡ ಪಡ್ಕೊಳಕ ಎಷ್ಟು ದುಡ್ಡು ಖರ್ಚಾಯ್ತು ಏನೇನ್ ಕಾಯ್ತು ಅಂತ ಸಂಪೂರ್ಣ ಮಾಹಿತಿ ಈ ಬ್ಲಾಗ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಯಾರ್ಯಾರೆಲ್ಲ ನಮ್ಮ ರೈತರಿದ್ರ ಕೊನೆವರೆಗೂ ನೋಡಿ ನಿಮಗೂ ಕೂಡ ಅನುಕೂಲ ಆಗ್ತೈತೆ. ಅದೇ ತರ 2 ಎಕರೆ ಬೈಲ್ ಕಾಂಗ್ರೆಸ್ ಗಿಡ ಕೂಡ ಇತ್ತು, ರೋಟರ್ ಕೂಡ ಹೊಡ್ಸ್ಬೇಕಾಯ್ತು. 4 ಅವರ್ ಕೂಡ ತಗೊಂಡು 1 ಅವರ್ 1,500 ಕೂಡ ಆಯ್ತು. ಅದೇ ತರ ಹೊಡೆದಿರೋ ಬೈಲ್ ಈ ತರ ಕೂಡ ಇತ್ತು. ಅದೇ ತರ ಇನ್ನೊಂದ್ಸಲಿ ಕೂಡ ರೋಟ್ ಹೊಡ್ಸ್ಬೇಕಾಯ್ತು. ಇವಾಗ ಸೆಕೆಂಡ್ ರೋಟ್ ಹೊಡ್ಸಕ 3 ಅವರ್ ಕೂಡ ಆಯ್ತು. ಇದಕ್ಕೂ ಅಷ್ಟೇ 1,200 ರೂಪಾಯಿ ಕೂಡ ಕೊಟ್ಟೆ. ಹೊಡೆದಿರೋ ಬೈಲು ಈ ತರ ಕೂಡ ಇತ್ತು. ಅವಾಗ ಸಿಕ್ಕಾಕೊಂತ ಇತ್ತು ರೋಟರ್ಗೆ, ಯಾಕಂದ್ರೆ ಕಾಂಗ್ರೆಸ್ ಗಿಡಗಳಿದ್ವಲ್ಲ ಅದಕ್ಕೋಸ್ಕರ. ಇಡಸಲಿನೂ ರೋಟ್ ಹೊಡ್ಸಕ ಕರೆಕ್ಟಾಗಿ 9,600 ರೂಪಾಯಿ ಕೂಡ ಆಗಿತ್ತು. ಹೊಡೆದಿರೋ ಬೈಲ್ ಈ ತರ ಕೂಡ ಇತ್ತು, ನೀವು ಬೇಕಾದ ಅಬ್ಸರ್ವ್ ಮಾಡಬಹುದು. ಅದೇ ತರ ಅಲ್ವೇ ಕೂಡ ನೋಡಿಸ್ಬೇಕಾಯ್ತು. 1 ಅವರ್ ಕರೆಕ್ಟಾಗಿ 800 ರೂಪಾಯಿ ಕೂಡ ತಗೊಂತಾರೆ. ಕರೆಕ್ಟಾಗಿ 1.25 ಅವರ್ ಕೂಡ ಹೊಡೆದ್ರು. ಅದೇ ತರ ರಾಗಿ ಕೂಡ ಶೆಲ್ ಬೇಕಾಗಿತ್ತು. ಇದು ನಾವೇ ಬೆಳೆದಿರ್ತೀರಿ, ಅದಕ್ಕೋಸ್ಕರ ರಾಗಿ ದುಡ್ಡು ಕೊಟ್ಟೇ ಇಲ್ಲ. ಅದೇ ತರ ಒಂದ್ಸಲಿ ಅಲ್ವೇ ಹೊಡೆದಿರ್ತಿರಲ್ಲ, ಅದಕ್ಕೋಸ್ಕರ ಅದ್ರ ಮೇಲೆ ರಾಗಿ ಕೂಡ ಶೆಲ್ಕೊಂಡು ಕೂಡ ಬರ್ತಾ ಇದೀರಿ. ಅಲ್ವೇ ಹೊಡೆಯಕ್ಕೆ ಎಷ್ಟು ಹಣ ಆಯ್ತು ಅಂತಂದ್ರೆ ಕರೆಕ್ಟಾಗಿ 2 ಸಲ ಅಲ್ವೇ ಹೊಡಿಬೇಕಾಯ್ತು. ಅದಕ್ಕೋಸ್ಕರ ಅದಕ್ಕೆ ಬಂದು 1,600 ರೂಪಾಯಿ ಕೂಡ ಆಗೈತೆ. ರಾಗಿ ಶೆಲ್ ಇದಾದ್ಮೇಲೆ ಕರೆಕ್ಟಾಗಿ 20 ಇಂದ 25 ದಿನಕ್ಕೆ ಗುಂಟಿಯು ಕೂಡ ಆಗ್ಬೇಕಾಗಿತ್ತು, ಯಾಕಂದ್ರೆ ಮೊಳಕೆ ಮಂದ ಇರ್ತೈತೆ. ಅದಕ್ಕೋಸ್ಕರ ಇದು ಕೂಡ 800 ರೂಪಾಯಿ ಕೂಡ ಆಯ್ತು. ಕರೆಕ್ಟಾಗಿ ಒಂದ್ ಸಾಲ ಕೂಡ ಹೊಡಿಸಿದ್ರೆ ಗುಂಟು ಹಾಕಿದಾದ್ಮೇಲೆ ಕರೆಕ್ಟಾಗಿ 40 ಇಂದ 45 ದಿನಕ್ಕೆ ಈ ತರ ಪೈರು ಕೂಡ ಬಂದಿರ್ತೈತೆ. ಹೀರೆ ಮೂಟೆ ಕರೆಕ್ಟಾಗಿ 2 ಎಕರೆ ಬೇಲ್ಕ 2 ಮೂಟೆ ಕೂಡ ಶೆಲ್ ಬೇಕಾಗ್ತದೆ. 1 ಮೂಟೆ ಬಂದು 300 ರೂಪಾಯಿ, 2 ಮೂಟೆ 600 ರೂಪಾಯಿ ಕೂಡ ಆತೈತೆ. ಅದೇ ತರ ಹೊಲದಲ್ಲಿ ಕಾಂಗ್ರೆಸ್ ಗಿಡಗಳು ಗಬ್ ಗಿಡಗಳನ್ನ ಬೆಳ್ಕೊಂಡಿದ್ರೆ ವರ್ಷಕ್ಕ ದುಡ್ಡು ಜಾಸ್ತಿ ಆಗ್ತದೆ ಅನ್ಬಿಟ್ಟು ಔಷಧಿ ಕೂಡ ತಗೊಂಡ್ಬರ್ಬೋದು. ಔಷಧಿ ಅಂಗಡಿದಲ್ಲಿ ಹೋಗ್ಬಿಟ್ಟು ರಾಗಿ ಕಳೆ ಮದ್ದು ಹೊಡೆಯೋದನ್ನ ಕೊಡಿ ಅಂದ್ರೆ ಕೊಡ್ತಾರೆ. ರಾಗಿ ಯಾವುದೇ ತರ ತೊಂದರೆ ಕೂಡ ಆಗಲ್ಲ. ಅದೇ ತರ ಕರೆಕ್ಟಾಗಿ 3 ತಿಂಗಳಾದ್ಮೇಲೆ ಈ ತರ ತನೆ ಕೂಡ ಒಣಗಿರ್ತೈತೆ. ಕೈಯಲ್ಲಿ ಹಾಕೊಂಡು ರಾಗಿನ ಈ ತರ ಉಜ್ಜಿದ್ರೆ ಕ್ಲೀನ್ ಆಗಿ ಕೈ ಬಂದ್ಬಿಡ್ಬೇಕು. ರಾಗಿ ತೆನೆದಲ್ಲಿ ಇರೋದಲ್ಲ. ಆವಾಗ ನಾವು ಹೊಲ ಕೂಡ ಕೊಯ್ಸ್ಬೇಕು. ಈ ಹೊಲ ಕೊಯ್ಸೋ ಮಿಷಿನ್ಗಳು ನಮ್ಮ ಹತ್ರ ಎಲ್ಲ ತಮಿಳ್ನಾಡಿಂದ ಕೂಡ ಬಂದ್ಬಿಟ್ಟಿರ್ತೈತೆ. ಯಾಕಂದ್ರೆ ಸೀಸನ್ ತಕ್ಕಂಗೆ ಅವರು ಕೂಡ ಬಂದ್ಬಿಡ್ತೈತೆ. ಈ ಮಿಷಿನ್ ಬಂದು 14,000 ಅಂತ. ಇವ್ರು ಬಂದು ಕೊಯ್ಯಮ್ಮತ್ತರು ಕೂಡ ಇಂದ ಬಂದಿರೋದು. ಅದೇ ತರ ಇವ್ರು ಬಂದು ಇಲ್ಲೇ ಸ್ಟೇ ಕೂಡ ಆಗಿರ್ತಾರೆ. ಈ ಮಿಷಿನ್ ಅಲ್ಲಿ ಕರೆಕ್ಟಾಗಿ ಅವರ್ಕ 2,700 ರೂಪಾಯಿ ಕೂಡ ತಗೊಂತಾರೆ. 2 ಎಕರೆ ಬೈಲ್ ಕೊಯ್ಯಕ ಎಷ್ಟು ಅವರ್ ಆಯ್ತಣ್ಣ ನಮ್ದಂತಂದ್ರೆ 3 ಅವರ್ ಕೂಡ ಆಗಿತ್ತು. ಕರೆಕ್ಟಾಗಿ 8,100 ರೂಪಾಯಿ ಬಿಲ್ಲು ಕೂಡ ಆಗಿತ್ತು. ಮುಂದೆ ಮಿಷಿನ್ ಕೊಯ್ಕೊಂಡು ಹೋಗ್ತಾ ಇದ್ರೆ ಹಿಂದೆ ಹುಲ್ಲು ಕೂಡ ಹೋಗ್ತೈತೆ. ಅದೇ ಸೈಡ್ ಅಲ್ಲಿ ಹುಲ್ಲು ಕೂಡ ಬಿಟ್ಬಿಡ್ತೈತೆ. ನೀವು ಬೇಕಾದ ಅಬ್ಸರ್ವ್ ಮಾಡ್ಬೋದು. ಅದನ್ನ ನಾವು ಕುಡ್ಗೆಲ್ಲ ಕೊಯ್ದ್ಬಿಟ್ಟು ಎತ್ತಿ ಮಿಷಿನ್ ಕೂಡ ಆಗಿದೆ. ಅದು ರಾಗಿ ಕೂಡ ಆಗ್ತೈತೆ. ಈ ಮಿಷಿನ್ ಕೊಯ್ಸೋದ್ರಿಂದ ಏನಪ್ಪ ಪ್ರಾಬ್ಲಮ್ ಅಂತಂದ್ರೆ ಸ್ವಲ್ಪ ರಾಗಿ ನಮ್ಮ ಕೈಗೆ ಬರ್ತೈತೆ, ಇನ್ನು ಸ್ವಲ್ಪ ರಾಗಿ ನೆಲದಲ್ಲಿ ಕೂಡ ಹೋಗ್ಬಿಡ್ತೈತೆ. ಅದೇ ತರ ಹುಲ್ಲು ಕೂಡ ತುಂಬಾನೇ ವೇಸ್ಟ್ ಆಗ್ತೈತೆ. ಏನು ಮಾಡೋಕ್ಕಾಗಲ್ಲ, ಜನರಲ್ಲೇ ಕೊಯ್ಸ್ಬೇಕಂದ್ರೆ ತುಂಬಾನೇ ಕಷ್ಟ. ಅದೇ ತರ ರಾಗಿನ ನಾವು ಆವಾಗ ಚೆಕ್ ಮಾಡ್ಕೊಬೇಕು. ಯಾಕಂತಂದ್ರೆ ಚೆಕ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಹುಳು ಬಿಟ್ರೆ ರಾಗಿ ಒಳಗೆ ಹೋಗ್ಬಿಟ್ರೆ ಅದನ್ನ ತಿನ್ನಕ್ ಕೂಡ ಆಗಲ್ಲ. ಅದಕ್ಕೋಸ್ಕರ ಕೊಯ್ದಿರೋ ಬೈಲು ಈ ತರ ಕೂಡ ಐತೆ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು. ಅದೇ ತರ ರಾಗಿನೆಲ್ಲ ಸ್ಟೋರೇಜ್ ಮಾಡ್ಕೊಂಡು ಮನೆ ಹತ್ರ ತಗೊಂಡ್ಬಂದು ಕ್ಲೀನಾಗಿ ಅನ್ಲೋಡ್ ಕೂಡ ಮಾಡ್ತಾರೆ ಟಾರ್ಪಲ್ ಮೇಲೆ. ನೀವು ಬೇಕಾದ್ರೆ ನೋಡ್ಬೋದು. 2 ಎಕರೆ ಬೈಲ್ಕ ಎಷ್ಟು ಸಲ ರಾಗಿ ಅನ್ಲೋಡ್ ಆಗ್ಬೇಕಂತಂದ್ರೆ ಕರೆಕ್ಟಾಗಿ 2 ಸಲ ಕೂಡ ಅನ್ಲೋಡ್ ಮಾಡ್ತೀರಿ. ಯಾಕಂತಂದ್ರೆ ಅಷ್ಟು ಸ್ಟೋರೇಜ್ ಅದ್ರಲ್ಲಿ ಕೊಟ್ಟಿರಲ್ಲ. ಅದಕ್ಕೋಸ್ಕರ ಫಸ್ಟ್ ಸಲ ಈ ತರ ಇಳಿಸ್ಕೊಂಡ್ರೆ, ಸೆಕೆಂಡ್ ಸಲ ಈ ಸಲ ಕೂಡ ಇಳಿಸ್ಕೊಂಡ್ರೆ, ಲಾಸ್ಟ್ ಅಲ್ಲಿ ಫೈನಲಿ ಸ್ವಲ್ಪ ಇದನ್ನ ಬಕೆಟ್ ಅಲ್ಲಿ ಕೂಡ ಶೆಲ್ ಕೊಟ್ರು. ಅದೇ ತರ ಬಿಲ್ಲು ಕೂಡ ಕೊಟ್ಟು ನಮ್ಗೆ ಬಿಲ್ಲು ಕೂಡ ಹಾಕೊಟ್ರು. ಎಲ್ಲರದು ರಾಗಿ ಹೊಲ ಕೂಡ ಬಂದಿರ್ತೈತೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಕಿತ್ಲಾಡ್ಕೊಂಡು ನಮ್ಮ ಹೊಲಕ್ಕೆ ಬಂದು ಕೊಯ್ಯಿ, ನಮ್ಮ ಹೊಲಕ್ಕೆ ಕೊಯ್ಯಿ ಅಂತ ಕೂಡ ಕೇಳ್ಕೊಂತ ಇರ್ತಾರೆ. ನಮ್ದು ರಾಗಿ ಕೂಡ ಆಯ್ತು. ಸದ್ಯಕ್ಕೆ ಎಷ್ಟಣ ಮೂಟೆ ಐತೆ ಅಂದ್ರೆ ಕರೆಕ್ಟಾಗಿ 50 ಮೂಟೆ ಕೂಡ ಆಗೈತೆ. ಅದಕ್ಕೆ ಕರೆಕ್ಟಾಗಿ ಇವಾಗ 100 kg ಮೂಟೆ ಬಂದು 3,500 ಕೂಡ ಐತೆ. ಅದೇ ತರ ಇದೆಲ್ಲ ಆಗಿದ್ಮೇಲೆ ಹುಲ್ಲು ಕೂಡ ಕಟ್ಸ್ಬೇಕಾಗಿತ್ತು. ಈ ಹುಲ್ಲನ್ನು ಯಾವಾಗ ಕಟ್ಸೋದಂದ್ರೆ ಕರೆಕ್ಟಾಗಿ ಕೊಯ್ದಿದಾದ್ಮೇಲೆ ಕರೆಕ್ಟಾಗಿ 15 ದಿನಕ್ಕೆ ಕೂಡ ಕಟ್ಸ್ಬೇಕು. ಈ ಮಿಷಿನ್ ಅಷ್ಟೇ ತಮಿಳ್ನಾಡು ಸುಳ್ಗಿರಿಂದ ಕೂಡ ಬಂದಿರೋದು. ಈ ಮಿಷಿನ್ ಬಂದು ಕರೆಕ್ಟಾಗಿ 3 ಲಕ್ಷ ಅಂತೆ. ಕರೆಕ್ಟಾಗಿ 30 ನಿಮಿಷದಲ್ಲೇ ರಾಗಿ ಹೊಲದಾಗಿರೋ ಹುಲ್ಲೆಲ್ಲ ಕೂಡ ಮನೆ ಹತ್ರ ಕೂಡ ತಂದು ಕೊಡ್ತಾರಂತೆ. ಮುಂದೆ ಮಿಷಿನ್ ಕೂಡ ಸ್ಟಾರ್ಟ್ ಮಾಡ್ಕೊಂಡ್ರೆ ಹಿಂದೆ ಹುಲ್ಲು ಕೂಡ ಕಟ್ಕೊಂಡು ಹೋಗ್ತಾ ಇರ್ತದೆ. ಸೈಕಲ್ ಗ್ಯಾಪ್ ಅಲ್ಲಿ ಎಮ್ಮಿಗಳು ಕೂಡ ಬಿಟ್ಬಿಟ್ಟಿರ್ತಾರೆ. ಏನು ಮಾಡೋಕ್ಕಾಗಲ್ಲ, ಮೂಜೀವಿಕ ಅದನ್ನ ನಾವು ಅಡ್ಜಸ್ಟ್ ಮಾಡ್ಕೊಂಡು ಕೂಡ ಹೋಗ್ಬೇಕು. ಯಾವ ತರ ಎತ್ಕೊಂತೈತೆ ಹುಲ್ಲನ್ನ ನೀವು ಬೇಕಾದ ಅಬ್ಸರ್ವ್ ಮಾಡ್ಬೋದು. ಇದು ಹೆಂಗಣ್ಣ ಹುಲ್ಲುವರೆ ಕಟ್ ಮಾಡ್ತದೆ ಅಂದ್ರೆ ಈ ತರ ದಾರದ ಉಂಟೆ ಹೋಗಿ ದಾರ ಕಟ್ ಆಗಿದ ತಕ್ಷಣ ಹಂಗೆ ಹುಲ್ಲುವರೆ ಲೋಡ್ ಆಗಿರ್ತೈತೆ ಅಂತ ಲೆಕ್ಕ ಅವ್ರಿಗೆ. ಅದೇ ತರ ಉಂಟೆಗಳು ಕೂಡ ಬಿಟ್ಕೊಂಡು ಹೋಗ್ತೈತೆ. ಒಂದು ಉಂಟೆ ಕಟ್ಸಕ್ಕೆ ಎಷ್ಟು ಅಂತಂದ್ರೆ 45 ರೂಪಾಯಿ ಕೂಡ ತಗೊಂತಾರೆ. ಕರೆಕ್ಟಾಗಿ 2 ಎಕರೆ ಬೈಲ್ಕ 98 ಉಂಟೆ ಕೂಡ ಬಿದ್ದೈತೆ. 45 ರೂಪಾಯಿ ಒಂದು ಉಂಟೆ ಅಂತಂದ್ರೆ ಕರೆಕ್ಟಾಗಿ 98 ಉಂಟೆಕ 4,410 ರೂಪಾಯಿ ಕೂಡ ಆಗ್ತೈತೆ. ಮಿಷಿನ್ ಕಟ್ಸೋದ್ರಿಂದ ಈ ತರ ಕೂಳೆಗಳು ಮಲ್ಕೊಂಡಿದ್ರೆ ಯಾವುದೇ ತರ ಕೂಡ ಕಟ್ಟಲ್ಲ. ಅದೇ ತರ ನಿಂತ್ಕೊಂಡಿದ್ರೆ ನಮ್ಮ ರೊನೆ ಕೂಡ ಹುಲ್ಲಾರಿಗಳು ಕೂಡ ಕಟ್ತೈತೆ. ಅದನ್ನೇನು ಮಾಡೋಕ್ಕಾಗಲ್ಲ. ಹುಲ್ಲು ಹಸುಗಳು ಬಿಟ್ಟು ಹುಲ್ಲು ಕೂಡ ನಾವು ಕೊಯ್ಸ್ಕೊಬೇಕು. ಕೊಟ್ಟಿರೋ ದಾರ ಈ ತರ ಕೂಡ ಇರ್ತೈತೆ. ಇದು ಮುಂದೆ ದಾರ ಕೂಡ ಫಿಕ್ಸ್ ಮಾಡ್ಬಿಟ್ಟಿರ್ತಾರೆ ಆಟೋಮೆಟಿಕ್. ಅದೇ ತರ ಹಣ ಉಂಟೆಗಳನ್ನ ಮೋಸ ಮಾಡ್ಬೋದಂದ್ರೆ ಆಗಲ್ಲ. ಅದಕ್ಕೂ ಡಿಜಿಟಲ್ ಕೂಡ ಇಟ್ಟಿರ್ತಾರೆ. ಎಷ್ಟು ಉಂಟೆ ಕೂಡ ಕಟ್ಟಿರ್ತೈತೆ ಅಂತ ಕೂಡ ತೋರಿಸ್ಬಿಡ್ತೈತೆ. ಕಟ್ಟಿರೋ ಹುಲ್ಲುವರೆಗಳನ್ನ ಎತ್ತಿ ಬಿಸಾಕಿದ್ರೆ ಏನು ಕೂಡ ಆಗಲ್ಲ. ಯಾಕಂತಂದ್ರೆ ಅಷ್ಟು ಟೈಟ್ ಆಗಿ ಕೂಡ ಕಟ್ಟಿರ್ತೈತೆ. ಎಲ್ಲ ಹೊರಗ್ಲೂ ಒಂದ್ ಹತ್ರ ಕೂಡ ಹಾಕಿರ್ತೀರಿ. ಯಾಕಂತಂದ್ರೆ ನಮಗೆ ಟ್ಯಾಕ್ಟ್ರಿದಾಗ ತುಂಬ್ಕೊಳಕ ಈಸಿಯಾಗಿ ಕೂಡ ಇರ್ತೈತೆ. ಟೈಮ್ ನೋಡಿದ್ರೆ 3 ಗಂಟೆ ಆಗಿತ್ತು. ನಮ್ಮ ತಾತನು ನೀರು ಕೂಡ ತಂದಿದ್ನು. ಯಾಕಂತಂದ್ರೆ ಫ್ರೆಂಡ್ಸ್ ಎಲ್ಲ ಜೊತೆಲಿ ಕೂಡ ಇದ್ರಲ್ಲ, ಅದಕ್ಕೋಸ್ಕರ ಸೆಲೆಬ್ರಿಟಿದು ನಾವು ಈ ಕಡೆ ನೀರು ತಗೊಂತಾ ಇದ್ರೆ ಈ ಕಡೆ ಬಿಲ್ಲು ಕೂಡ ಕೊಟ್ಟರು. ಅದೇ ತರ ಬಿಲ್ಲನ್ನ ಕ್ಲೀನಾಗಿ ಚೌಪ ಕೂಡ ಇಟ್ಕೊಂಡೆ. ಯಾಕಂದ್ರೆ ಕಾಸು ಕೊಡೋಕೆ 1 ವಾರ ಲೇಟ್ ಆಗಾದ್ರೂ ಪರವಾಗಿಲ್ಲ, ಅಡ್ಜಸ್ಟ್ ಕೂಡ ಮಾಡ್ಕೊಂತಾರೆ. ಕಟ್ಟಿರೋ 98 ಹುಲ್ಲೋರಿಗಳನ್ನ ಟ್ಯಾಕ್ಟ್ರಿ ಕೂಡ ಲೋಡ್ ಆಗ್ಬೇಕಾಯ್ತು. ಅದಕ್ಕೋಸ್ಕರ 4 ಜನ ಫ್ರೆಂಡ್ಸ್ ಕೂಡ ಹೋಗಿದ್ರೆ, ಬೇರೆಯವರಾಗಿದ್ರೆ ಒಂದು ಟ್ಯಾಕ್ಟ್ರಿ ಲೋಡ್ ಮಾಡಕ ಕರೆಕ್ಟಾಗಿ 700 ಇಂದ 800 ರೂಪಾಯಿ ಕೂಡ ತಗೊಂತಾರೆ. ನಮ್ಮ ಪ್ರಿನ್ಸಿಪಲ್ ಯಾವುದೇ ತರ ಕೂಡ ತಗೊಳಲ್ಲ ಅಮೌಂಟ್. ಯಾಕಂತಂದ್ರೆ ಇದಕ್ಕೆ ಕೆಲಸ ಮಾಡೋದ್ರಲ್ಲಿ ಮಾಸು
ಸರ್ ಏನ್ಬಿಟ್ಟಿದೆ ಫ್ರೆಂಡ್ಸ್ಗಳು 4 ಜನ ಕೂಡ ಎತ್ಕೊಡ್ತಾ ಇದ್ರೆ ಒಂದಿಬ್ರು ಟ್ಯಾಕ್ಟ್ರಿ ಮೇಲೆ ಲೋಡ್ ಕೂಡ ಹಾಕೊಂತ ಇದೀರಿ. ಈ ತರ ಕೂಡ ಜೋಡಿಸ್ಕೊಬೇಕು. ಸ್ವಲ್ಪ ಏನಾನ ಜೋಡಿಸೋದು ಏರುಪೇರ್ ಆಯ್ತಂದ್ರೆ ಟ್ಯಾಕ್ಟ್ರಿದಾಗ ತುಂಬಿರೋ ಅನ್ಲೋಡ್ ಹೊರಗಿಲೆಲ್ಲ ಅನ್ಲೋಡ್ ಕೂಡ ಆಗ್ಬಿಡ್ತೈತೆ ನಡಿ ರೋಡಲ್ಲಿ. ಅದೇ ತರ ಎಷ್ಟನ ತುಂಬೋದು ಒಂದು ಟ್ಯಾಕ್ಟ್ರಿಕ್ ಅಂತ ನೀವ್ಯಾರದು ಕೇಳೋದಾದ್ರೆ ಕರೆಕ್ಟಾಗಿ 50 ಇಂದ 55 ಕೂಡ ತುಂಬೋದು. ನಾವು ಮಿನಿಮಮ್ 58 ಲಾಸ್ಟ್ ಕೂಡ ತುಂಬಿದ್ರೆ ಇದೇ ತರ ಕೂಡ ಗೋಟುಗಳು ಹಾಕೊಂಡು ಕೂಡ ತುಂಬೋದು. ಯಾಕಂದ್ರೆ ಫುಲ್ಲು ಟೈಟ್ ಆಗಿರ್ಲಿ, ಆ ಕಡೆ ಈ ಕಡೆ ಬೀಳ್ದಿರಿಲ್ಲ ಅಂತ. ಅದೇ ತರ ಹಗ್ಗ ಕೂಡ ಹಾಕಿರ್ತೀರಿ, ಯಾಕಂದ್ರೆ ದೂರ ಬರ ಹೋಗ್ಬೇಕಲ್ಲ. ಸೆಂಟ್ರಲ್ ಏನಾದ್ರು ಬಿದ್ದೋದ್ರೆ ನಮಗೆ ತಲೆನೋವು. ಅದಕ್ಕೋಸ್ಕರ ಟ್ಯಾಕ್ಟ್ರಿಕ್ ಎಲ್ಲ ಲೋಡ್ ಕೂಡ ಆಯ್ತು. ಎಷ್ಟನ್ನ ತಗೊಂತಾರೆ ಬಾಡಿಗೆ ಟ್ಯಾಕ್ಟ್ರಿಕ್ ಅಂತಂದ್ರೆ ಕರೆಕ್ಟಾಗಿ ಒಂದು ಲೋಡ್ಗೆ 500 ರೂಪಾಯಿ ಕೂಡ ತಗೊಂತಾರೆ. ಸರಿ ಅಂದ್ಬಿಟ್ಟಿದ್ದು ಅದು ಕೂಡ ಮನೆ ಹತ್ರ ಕೂಡ ಅನ್ಲೋಡ್ ಆಯ್ತು. ನಾವು ಒಂದೇಕಿತ ಅಷ್ಟು ಉಂಟೆಗಳು ತುಂಬ್ಕೊಂಡ್ ಬಂದಿಲ್ಲ, 2 ಸಲ ಕೂಡ ತುಂಬ್ಕೊಂಡ್ ಬಂದಿದ್ದು. 2 ಸಲ ಕೂಡ ಅನ್ಲೋಡ್ ಮಾಡಿ ಅದೇ ತರ ಮಂಚಿ ಕೂಡ ನೆಗ್ಬೇಕಾಗಿತ್ತು. ಅದಕ್ಕೆ ಮರಗಳು ಕೂಡ ಬೇಕಾಗಿತ್ತು. ಈ ಕಡೆ ಕಾಡ್ಪಾಪ್ನು ಮರಗಳು ಕೂಡ ಮತ್ತೆ ಗುಟ್ಗಳು ಕೂಡ ತಂದಿದ್ನು. ಇದ್ರ ಮೇಲೆ ಇಕ್ಕೋದ್ರಿಂದ ಏನಪ್ಪ ಪ್ರಯೋಜನ ಅಂತಂದ್ರೆ ಗೆದ್ಲೆಕ್ಕಲ್ಲ ಹುಲ್ಕ, ಅದರಿಂದ ಹುಳು ಹುಟ್ಟರ್ಲೇನು ಕೂಡ ಸೇರಲ್ಲ. ಸೇಮ್ಟಿದ್ದು ಈ ಕಡೆ ನಮ್ಮ ಕಾಡ್ಪಾಪ್ನು ಹುಲ್ಲರ್ಗಳು ಎತ್ಕೆ ಮತ್ತೆ ಇದ್ರೆ ನಾನು ಮೇಲೆ ಕೂಡ ಜೋಡಿಸ್ಕೊಂತ ಇದ್ದೆ. ಮಂಚಕ್ಕೆ ಯಾವ ತರ ಹಾಕಿರ್ತೀರ ಅಂತ ಬೇಕಾದ್ರೆ ನೀವು ಕೂಡ ಅಬ್ಸರ್ವ್ ಮಾಡೋದು. ಈ ತರ ಕೂಡ ಕ್ಲೀನಾಗಿ ಮಂಚಿ ಕೂಡ ಹಾಕಿರ್ತೀರಿ. ಬಿಸಿಲೊತ್ತಲ್ಲಿ ರಾಗಿ ಹುಲ್ಲು ಎತ್ತಾಗೋದಾಗ ನೆವೆ ಕೂಡ ಆಗ್ತೈತೆ. ಯಾಕಂತಂದ್ರೆ ಬಿಸಿಲುಗ ಸುಮ ಕೂಡ ಅಂತ ಇರ್ತೈತೆ. ಅದೇ ತರ ಮಂಚಿಕೆಲ್ಲ ಇಕ್ಕಿರೋವರೆಗೂ ಈ ತರ ಕೂಡ ಇತ್ತು. ಅದೇ ತರ ಡ್ರಿಪ್ ಪೈಪ್ ಕೂಡ ಕಟ್ಟಿಬಿಟ್ಟು ಕ್ಲೀನಾಗಿ ಟೈಟ್ ಕೂಡ ಮಾಡಿದ್ರೆ ಅದ ಮೇಲೆ ಟಾರ್ಪಲ್ ಹಾಕೊಂಡು ಎಷ್ಟೇ ಮಳೆ ಬಂದ್ರು ಏನು ಕೂಡ ಆಗಲ್ಲ. ಇಷ್ಟೆಲ್ಲ ಕಷ್ಟ ಬಿದ್ದಿದ್ಕ ಪಾಪ ನನ್ನ ಫ್ರೆಂಡ್ ಚಿಕನ್ ಕೂಡ ತರಿಸಿದ್ನು, ಕರೆಕ್ಟಾಗಿ 10 kg ಚಿಕನ್. ಅದ್ರ ಜೊತೆ ಏನ್ ತರಿಸಿದ್ದಾನಂತ ನಿಮ್ಗೂ ಕೂಡ ಚೆನ್ನಾಗಿ ಕೂಡ ಗೊತ್ತಿರ್ತದೆ. ಆ ಪ್ರಶ್ನೆ ಕೇಳಿದ್ರೆ ನನಗೆ ಆ ಪ್ರಶ್ನೆದಲ್ಲಿ ಉತ್ತರ ಕೂಡ ಇರಲ್ಲ. ಈ ವಿಡಿಯೋದಲ್ಲಿ ಎಷ್ಟು ರಾಗಿ ಬೆಳೆಯಕ್ಕೆ ಎಷ್ಟು ಖರ್ಚಾಗಿದೆ ಅಂತ ಕರೆಕ್ಟಾಗಿ ಕಮೆಂಟ್ ಮಾಡಿದವ್ರಿಗೆ ನನ್ನ ಕಡೆಯಿಂದ ಗಿಫ್ಟ್ ಕೂಡ ಸಿಗ್ತೈತೆ. ಬೇಗ ಕಮೆಂಟ್ ಮಾಡಿ. ಇವತ್ತಿನ ಕತೆ ಇಷ್ಟು. ನಾಳೆ ಸಿಗ್ತೀನಿ ಫ್ರೆಂಡ್ಸ್ ನಿಮ್ಗ.